ಇದೇ ಪ್ರಕರಣದ ಮುಂದುವರೆದ ಭಾಗ ಅಥವಾ ಹಿಂದಿನ ಭಾಗ ಅಂತ ಹೇಳಿ ತಗೊಂಡ್ರೆ ಸೌಜನ್ಯ ಪ್ರಕರಣ. ಈ ಸೌಜನ್ಯ ಪ್ರಕರಣವನ್ನು ಹಲವಾರು ಈ ವಿಚಾರವಾದಿಗಳು ಅಂತ ಹೇಳೋದು ಅಥವಾ ಬುದ್ಧಿಹೀನರು ಅಂತ ಹೇಳೋದು ಗೊತ್ತಿಲ್ಲ, ಇವ್ರು ಏನಂತಾರೆ, ಸೌಜನ್ಯ ಪ್ರಕರಣ ಅಥವಾ ಸೌಜನ್ಯ ಸಾವು ಪವಿತ್ರವಾಗಿ ನಡೆದಿದ್ದು ಅನ್ನುವಂಥ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ. ಇದು ಸಹಜವಾಗಿಯೇ ಆ ಕುಟುಂಬಕ್ಕೂ ಕೂಡ ತುಂಬ ನೋವಾಗಿದೆ. ಆ ತಾಯಿಗೆ, ಸೌಜನ್ಯವರ ತಾಯಿಗೆ, ಅವರ ಕುಟುಂಬಕ್ಕೆ ತುಂಬ ವಿಪರೀತವಾಗಿ ಕಾಡಿದೆ. ನಮಗೂ ಕೂಡ ಈ ಪವಿತ್ರವಾದಂಥ ಸಾವು ಈ ಪದದ ಅರ್ಥ ಇನ್ನೂ ಕೂಡ ಅರ್ಥ ಆಗಿಲ್ಲ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ? ಗೊತ್ತಿಲ್ಲ ನನಗೆ. ಆ ವಿಚಾರವನ್ನು ಯಾವ ಸಂದರ್ಭದಲ್ಲಿ ಯಾವ ಅರ್ಥದಲ್ಲಿ ಯಾರು ಬಳಸಿದ್ದಾರೆ ಅನ್ನೋದು ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಸಾವು ಅನ್ನುವಂಥದ್ದು ಬರ್ಬರವಾದಂಥದ್ದು. ಒಬ್ಬ ಇನ್ನೂ ಬದುಕಿ ಬಾಳಿ ಬೆಳೆಯಬೇಕಾದಂಥ ಒಬ್ಬ ಹೆಣ್ಮಗಳನ್ನ ಬರ್ಬರವಾಗಿ ಕೊಂದಿರ್ತಕ್ಕಂಥದ್ದಂತೂ ಸತ್ಯ. ಆ ಬರ್ಬರವಾದಂಥ ಕೊಲೆ ಆಗಿರ್ತಕ್ಕಂಥ ಹೆಣ್ಮಗಳ ಸಾವನ್ನು ಒಂದು ಪವಿತ್ರವಾದ ಸಾವು ಅಂತ ಯಾರಾದರೂ ಹೇಳಿದರೆ ಅವನೊಬ್ಬ ಅಸೂಕ್ಷ್ಮಮತಿ, ಮೂರ್ಖ, ಅಥವಾ ಅವನೊಬ್ಬ ಪ್ರಜ್ಞಾಹೀನ ಮನುಷ್ಯ ಅಂತ ನಾವು ಹೇಳ್ಬೋದೇ ಹೊರತು ಅದಕ್ಕಿಂತ ಕಟುವಾದ ಶಬ್ದಗಳನ್ನು ಬಳಸಲಿಕ್ಕೆ ನನ್ನ ನಾಲಿಗೆ ನನಗೆ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ. ಯಾಕೆಂದರೆ ಅದು ಆ ರೀತಿಯಾದ ಮಾತುಗಳನ್ನು ಹೇಳಬಾರ್ದು. ನಾನು ಈಗಲೂ ಸ್ಪಷ್ಟವಾಗಿ ಹೇಳ್ತೇನೆ, ಸೌಜನ್ಯ ಅನ್ನುವಂಥ ಹೆಣ್ಮಗಳ ಬರ್ಬರ ಸಾವಾಗಿರೋದು ಸತ್ಯ, ಬರ್ಬರ ಅತ್ಯಾಚಾರ ಆಗಿರೋದು ಸತ್ಯ. ಆದರೆ ಅಲ್ಲಿ ಆರೋಪಿ ಅಂತ ಏನನ್ನು ಬಂಧಿಸಿದ್ರು ಆತನ ಬಿಡುಗಡೆ ಆಗಿರೋದು ಸತ್ಯ. ಆದ್ದರಿಂದ ಸಾರ್ವಜನಿಕ ವಲಯದಲ್ಲಿ ಏನಾಗ್ತಿದೆ ಅಂದರೆ, ಹಾಗಾದರೆ ಸೌಜನ್ಯನನ್ನು ಬರ್ಬರವಾಗಿ ಕೊಂದವರು ಯಾರು, ಮತ್ತು ಅದನ್ನು ನೋಡಿರ್ತಕ್ಕಂಥ ನೋಡಿರ್ತಕ್ಕಂಥ ಅಂದರೆ ಆ ಸಾವನ್ನು, ಆಕೆಯ ಮೃತದೇಹವನ್ನೆಲ್ಲ ಗಮನಿಸಿರ್ತಕ್ಕಂಥ ಆ ಕುಟುಂಬದವರು, ಹೆತ್ತವರು, ಬಂಧು ಬಳಗದವರು ಏನು ಹೇಳ್ತಾರೆ, ಇದು ಒಬ್ಬನ ಕೈಯಿಂದ ನಡೆದಿರ್ತಕ್ಕಂಥ ಕೃತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ಹಲವಾರು ವ್ಯಕ್ತಿಗಳು ಇದ್ದಾರೆ ಅನ್ನುವಂಥ ಅನುಮಾನಗಳನ್ನು ಆ ಕುಟುಂಬ ವ್ಯಕ್ತಪಡಿಸ್ತಾ ಇದೆ. ಆ ಕುಟುಂಬ ಸುಮಾರು 10, 12, 13 ವರ್ಷಗಳಿಂದ ಈ ಧ್ವನಿಯನ್ನು ಎತ್ಕೊಂಡು ಬರ್ತಿದೆ. ಆ ಧ್ವನಿಯಲ್ಲಿ ಅವರು ಬದಲಾವಣೆ ಏನಾಗಲಿಲ್ಲ. ಆದ್ದರಿಂದ ಆ ಕುಟುಂಬದ ನೋವಿನ ಜೊತೆಗೆ ನಾವೆಲ್ಲ ಇರಬೇಕು, ಸತ್ಯ ಹೊರಗೆ ಬರಬೇಕು ಅಂತ ಸಾರ್ವಜನಿಕ ವಲಯ ಕಾತರವಾಗಿದೆ. ಬಿಟ್ಟರೆ ಸಾರ್ವಜನಿಕ ವಲಯ ಅವ್ರು ಹೌದು ಇವ್ರು ಅಲ್ಲ ಅಂತ ಏನು ಹೇಳ್ತಾ ಇದ್ದರೆ ಅದಕ್ಕೆ ನಮಗೆ ಸಂಬಂಧ ಇಲ್ಲ.